ವೆಸ್ಟ್ ಬೆಂಗಾಲ್ನ ಮಮತಾ ಬ್ಯಾನರ್ಜಿ ಮಮತಾ ದೀದಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ರ ಅಂತ ಹೇಳಿ ಬಹಳಷ್ಟು ಸುದ್ದಿಗಳನ್ನು ಕೂಡ ಹರಡ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ನಾವು ನೋಡೋಣ. ಯಾಕಂದ್ರೆ ಅವರು ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೂಡ ನೋಡೋಣ ನಾವು. ನೋಡ್ರಿ, ಮಮತಾ ಬ್ಯಾನರ್ಜಿ ಅವರ ಪಕ್ಷವಾದಂತಹ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಕಂಡಿತು. ಆ ಸೋಲನ್ನು ಕಂಡ ನಂತರ ಅಲ್ಲಿ ಬಹಳ ಒಂದು ದೊಡ್ಡ ರಾಜಕೀಯ ಸಂಕಷ್ಟವನ್ನು ಕೂಡ ಅವರಿಗೆ ಅಲ್ಲಿ ಎದುರಾಗಿದೆ ಅಂತ ಹೇಳಿ ಕೂಡ ಹೇಳಬಹುದು. ಯಾಕಂದ್ರೆ ಅನೇಕ ಶಾಸಕರು ಮತ್ತು ಸಂಸದರು ಏನ್ ಮಾಡ್ತಾ ಇದ್ದಾರೆ, ಅಲ್ಲೊಂದು ಬಂಡಾಯ ಎದುರುವುದರಿಂದ ಆ ಪಕ್ಷದೊಳಗೆ ಒಂದು ಭಿನ್ನಾಭಿಪ್ರಾಯಗಳನ್ನು ಕೂಡ ಹೆಚ್ಚಾಗ್ತದೆ ಅನ್ನೋದು ನಾವು ನೋಡುತ್ತೇವೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಸೇರ್ತಾರ? ಪ್ರಸ್ತುತ ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಏನಪ್ಪಾ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಅನಧಿಕೃತ ನಿರ್ಧಾರವನ್ನಿಲ್ಲ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ ಎಂಬುದು ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೂಡ ಇದೆ. ಕಾಂಗ್ರೆಸ್ ಹಾಗೂ ಟಿಎಂಸಿ ಎರಡು ಪಕ್ಷಗಳ ಮಿಲಿನ ಅಥವಾ ಸೇರ್ಪಡೆ ಇದರ ಕುರಿತು ಕೂಡ ಸುದ್ದಿಗಳನ್ನು ಕೂಡ ನಿರಾಕರಿಸಿದೆ ಅಂತ ಹೇಳಿ ಕೂಡ ಹೇಳಬಹುದು. ಮಮತಾ ಬ್ಯಾನರ್ಜಿ ಅವರು ನೋಡ್ರಿ, ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಮಾಡಿದ್ದಾರೆ. ಅವರು ಭೇಟಿ ಮಾಡಿದ್ದಾರೆ ಎಂಬ ಒಂದು ಕಾರಣಕ್ಕೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಈ ಒಂದು ಭೇಟಿಗಳ ನಂತರ ಕಾಂಗ್ರೆಸ್ ಟಿಎಂಸಿ ಒಟ್ಟಾಗಬಹುದು ಅಂತ ಹೇಳಿ ಒಂದು ಉದಾಹರಣೆ ಹಾಗೂ ಜನರಲ್ಲಿ ಒಂದು ಅಭಿಪ್ರಾಯವನ್ನು ಕೂಡ ಉಂಟಾಗಿದೆ. ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನು ಮೀಟ್ ಆಗಿದ್ದಾರೆ, ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತ ಹೇಳಿ ಜನರ ಒಂದು ಅಭಿಪ್ರಾಯ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ನೋಡ್ರಿ, ಇತ್ತೀಚೆಗೆ ನಡೀತಿರುವಂತಹ ಪ್ರಮುಖ ಬೆಳವಣಿಗೆಗಳು ಏನಲ್ಲಿ, ಅಲ್ಲಿ ಟಿಎಂಸಿ ಪಕ್ಷದ ಹಲವು ಶಾಸಕರು ಬಂಡಾಯ ಶಿಬಿರಕ್ಕೆ ಹೋಗಿದ್ದಾರೆ. ಮತ್ತು ಕೆಲವು ಸಂಸದರು ಏನ್ ಮಾಡಿದ್ದಾರೆ, ಮಮತಾ ಬ್ಯಾನರ್ಜಿ ನಾಯಕತ್ವದ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಒಂದು ಪಕ್ಷದೊಳಗಿನಂತಹ ನಾಯಕತ್ವದ ಕುರಿತು ಅಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೂಡ ತೀವ್ರಗೊಂಡಿದೆ. ಆದರೂ ಕೂಡ ಅಲ್ಲಿ ಹಿರಿಯ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇರುವುದಾಗಿ ಕೂಡ ಘೋಷಣೆ ಮಾಡಿ ಮಮತಾ ಬ್ಯಾನರ್ಜಿ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಅಂತ ಹೇಳಿ ಕೂಡ. ಆದರೆ ಇವಾಗ ಈ ಸ್ಥಿತಿಯಲ್ಲಿದೆ ಟಿಎಂಸಿ ಪಕ್ಷ, ಮುಂದೆ ಏನಾಗ್ತಿದೆ, ಏನ್ ಆಗಬಹುದು, ಕಾಂಗ್ರೆಸ್ ಜೊತೆ ಏನಾದರೂ ಮೈತ್ರಿ ಅಥವಾ ಸಹಕಾರ ಹೆಚ್ಚುವಂತಹ ಸಾಧ್ಯತೆ ಇವೆ. ಆದ್ರೆ ನೋಡ್ರಿ, ಟಿಎಂಸಿ ಏನ್ ಮಾಡ್ತಾ ಇದೆ, ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ವಿಲೀನವಾಗುವುದು ಅಥವಾ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಸೇರುವುದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಿ ಕೂಡ ಹೇಳ್ಬೋದು. ಮೊದಲು ಟಿಎಂಸಿ ಪಕ್ಷದೊಳಗಿನ ಬಂಡಾಯವನ್ನು ನಿಯಂತ್ರಿಸುವುದು ಮಮತಾ ಬ್ಯಾನರ್ಜಿ ಅವರ ಒಂದು ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕಂದ್ರೆ ಪಕ್ಷದಲ್ಲಿರುವಂತಹ ಶಾಸಕರು ಅವರನ್ನು ಕೂಡ ಒಂದುಗೂಡಿಸಿ ಪಕ್ಷದಲ್ಲಿ ಇರಿಸುವುದು ಇದು ಬಹಳ ಒಂದು ದೊಡ್ಡ ಕೆಲಸ ಆಗಿದೆ ಅಂತ ಹೇಳಿ ಕೂಡ ಹೇಳ್ಬೋದು. ಪ್ರಸ್ತುತ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಿದ್ದಾರೆ ಅಂತ ಹೇಳಿ ಯಾವುದೇ ಮಾಹಿತಿ ಕೂಡ ದೃಢಪಟ್ಟಿಲ್ಲ ಸ್ನೇಹಿತರೆ. ಇನ್ನೊಂದು ಸಲ ತಿಳ್ಕೊಳ್ಳಿ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸೇರಿಲ್ಲ. ಕಾಂಗ್ರೆಸ್ ಮತ್ತು ಟಿಎಂಸಿ ಎರಡೂ ಪಕ್ಷಗಳು ಅದನ್ನು ನಿರಾಕರಿಸಿವೆ ಅಂತ ಹೇಳಿ ಆ ಒಂದು ಉತ್ತರವನ್ನು ಕೂಡ ಬರ್ತಾ ಇದೆ. ಮುಂದೆ ಏನಾಗ್ತದೆ, ಏನಾಗ್ಬೋದು ಅನ್ನೋದು ನಾವು ಮುಂದೆ ಕಾದು ನೋಡೋಣ. ಆದರೆ ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯನ್ನು ಗಮನಿಸಿದರೆ ಮುಂದಿನ ಕೆಲವು ದಿನಗಳಲ್ಲಿ ಹೊಸ ಮೈತ್ರಿ ಅಥವಾ ರಾಜಕೀಯ ಹೊಂದಾಣಿಕೆಯಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಿರುವಂತಹ ಒಂದು ಸಾಧ್ಯತೆಯನ್ನು ಕೂಡ ಇವೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಅಧಿಕೃತವಾಗಿ ಇನ್ನು ಯಾವುದೇ ಪಕ್ಷಕ್ಕೆ ಸೇರಿಕೊಂಡಿಲ್ಲ. ಯಾವುದರಲ್ಲಿ ಅವರು ಮೈತ್ರಿಯನ್ನು ಕೂಡ ಮಾಡ್ಕೊಂಡಿಲ್ಲ. ಮುಂದೆ ಏನಾಗುತ್ತೆ, ಏನಾಗಬಹುದು ಅಂತ ಹೇಳಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಅವರು ಅವರ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಅವರ ಪಕ್ಷದಲ್ಲೇ ಇಟ್ಕೊಂಡು ಅವರ ಪಕ್ಷ ಮುನ್ನಡೆ ಮಾಡಿಸುವುದೇ ಅವರ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಇದು ಸದ್ಯಕ್ಕೆ ಇರುವಂತಹ ವೆಸ್ಟ್ ಬೆಂಗಾಲ್ನ ಒಂದು ರಾಜಕೀಯ ಬೆಳವಣಿಗೆಯ ಕುರಿತು ಇಷ್ಟೊಂದು ಮಾಹಿತಿ ಇದೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾರೋ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಮತ್ತೆ ಮುಂದಿನ ವಿಡಿಯೋಗಾಗಿ ಮತ್ತು ನಮಗೆ ಪ್ರೋತ್ಸಾಹಿಸುವ ಸಲುವಾಗಿ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಒಂದು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.